ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಮಯವನ್ನು ಕಳೆಯುತ್ತಾರೆ. ಒಂದಾದ ಕಾಲದಲ್ಲಿ ಅವರೆಲ್ಲ ದುಡಿದು ದೇಶದ ಒಂದು ಎಕನಾಮಿಕ್ ಏನು ಸೇವೆಯನ್ನು ಮಾಡಿದಂಥವ್ರು, ಅಗ್ರಿಕಲ್ಚರ್ ಮಾಡಿದಂಥವ್ರು, ಎಲ್ಲರಿಗೆ ಒಟ್ಟಿಗೆ ಅನ್ನವನ್ನು ಹಾಕಿದಂಥವ್ರು, ಅನೇಕ ಜನರನ್ನು ಬೆಳೆಸಿದವರು, ಸಮಾಜಕ್ಕೆ ಮಾದರಿ ಆದಂಥವ್ರು. ಮಕ್ಕಳು ನನ್ನ ಆಸ್ತಿಯನ್ನು ತಗೊಂಡು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನೀವೊಂದು ಕಂಪ್ಲೇಂಟ್ ಕೊಟ್ಟರೆ, ನನಗನ್ಸಿದ ಮಟ್ಟಿಗೆ 1 ತಿಂಗಳು ಅಥವಾ 2 ತಿಂಗಳ ಒಳಗಡೆ ಆ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವಾಪಸ್ ಮಾಡಿ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ. ನೀವು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು, ಇಲ್ಲದೆ ಇದ್ದರೆ ಈ ಆಸ್ತಿಯನ್ನು ಮತ್ತೆ ಅವ್ರ ಹೆಸರು ಕೊಡ್ತೀವಿ. ವಾಪಸ್ ಕೂಡ ಮಾಡಿಸಿರೋ ನಿದರ್ಶನಗಳು ಹಲವಾರಿದ್ದಾವೆ. ಬಗ್ಗೆ ಅನುತ್ಪಾದಕ ವರ್ಗ ಅಂತ ಬೇರೆ ಏನೋ ಮಾತಾಡ್ತಾ ಇರೋದು, ಆದರೆ ಒಂದು ಪ್ರತಿ ಕುಟುಂಬದಲ್ಲಿ, ಪ್ರತಿ ಒಂದು ಸಮಾಜದಲ್ಲಿ ನೀವು ಇಡೀ ಡೆಮಾಕ್ರಸಿಯಲ್ಲಿ ನೈತಿಕತೆ ಬೆಂಬಲಾಗಿ ಬೆಳೆಸಿದಂಥ ಸಮಾಜ ಬೆಳೆಸಿದಂಥ ಒಂದು ಸಮಾಜದ ಪಿಲ್ಲರ್ಸ್ ನೀವು. ನಿಮ್ಮ ಅನುಭವದಿಂದ ಈ ದೇಶ ನಡೀತಾ ಇದೆ. ಯಾಕಂದ್ರೆ ಇವತ್ತು ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಮಂತ್ರಿಗಳು ಹಿರಿಯ ನಾಗರಿಕರೇ, ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರೇ, ಮತ್ತು ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ 93 ವರ್ಷ, ನಮ್ಮ ದೇವೇಗೌಡರು 83 ವರ್ಷ. ಇಡೀ ದೇಶ ನಿಮ್ಮ ಕೈಲಿದೆ. हम सब के लिए उपस्थित है आज गोपाल कृष्ण जी की मंच पर मुंबई यानी द सिटी ऑफ एंटरप्राइज, मुंबई यानी द सिटी ऑफ एंडलेस पॉसिबिलिटीज. उस मुंबई में अपने मित्र प्राइम मिनिस्टर स्टारमर का विशेष अभिनंदन करता हूं. उन्होंने ग्लोबल फिनटेक फेस्टिवल के लिए समय निकाला. मैं उनका आभारी हूं. फ्रेंड्स, आज से 5 साल पहले जब ग्लोबल फिनटेक फेस्टिवल शुरू हुआ था, तब दुनिया ग्लोबल पैंडेमिक से लड़ रही थी. आज ये फेस्टिवल फाइनेंशियल इनोवेशन और फाइनेंशियल कोऑपरेशन का ग्लोबल प्लेटफॉर्म बन चुका है. इस बार इस फेस्टिवल में यूनाइटेड किंगडम एक पार्टनर कंट्री के रूप में शामिल है. दुनिया की 2 बड़ी डेमोक्रेसीज के बीच ये पार्टनरशिप ग्लोबल फाइनेंशियल लैंडस्केप को और बेहतर बनाएगी.
मैं यहाँ जो माहौल देख रहा हूं, जो एनर्जी है, जो डायनेमिज्म है, वो वाकई बहुत अद्भुत है। What we're trying to do, just to see part of this forum, and for making this two-day trip in Chequers. It was my privilege to have some of you there. That's more than I do a pitch personally, President. This forum operate properly. मैं 4 नए आयाम इस सीटों को आपके बीच रखना चाहता हूं। ये मेरे सीटा के जो नए आयाम है, शायद इसको काफी ब्रॉडबेज देंगे। सी यानी कॉमर्स एंड इकोनॉमी, ई यानी एजुकेशन एंड पीपल टू पीपल टाइज, टी यानी टेक्नोलॉजी एंड इनोवेशन, ए यानी एस्पिरेशंस। आज हमारा द्विपक्षीय व्यापार लगभग $56 बिलियन है। हमने 2030 तक इसे 2 गुना करने का लक्ष्य रखा है। मुझे विश्वास है कि ये लक्ष्य हम समय से पहले ही हासिल कर सकते हैं। ಎಲ್ಲ ತರುವುದಿಲ್ಲ ನಾನು ವೆರೈಟಿ ವರ್ಷ ಅದಕ್ಕೆ ಇದ್ರ ರೀಪ್ರಿಂಟ್ ಆಯ್ತು ಎಷ್ಟು ಸಹ ಉಂಟು ಅದು 164 ಸೀಟ್ ಉಂಟು ಯಾವುದು ಈಗ ಅದು ಅಂಚೆ ಚೀಟಿ ಸಂಗ್ರಹದಲ್ಲಿ ಅವರು ಗುರುಗಳು. ಅದು ನನ್ನದು ಈ ಅಂಚೆ ಚೀಟಿ ಸಂಗ್ರಹ ನಾನು ಮುಂಚೆ ಶುರುವಿಗೆ ಏನು ಮಾಡ್ತಿದ್ದೆ, ಎಲ್ಲ ಕಲೆಕ್ಷನ್ ಮಾಡ್ತಿದ್ದೆ. ಆದರೆ ನಿಮಗೆ ಯಾವುದಾದ್ರು ಒಂದು ಕಾಂಪಿಟಿಷನಿಗೆ ಮತ್ತು ಇದಕ್ಕೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆಲ್ಲ ಕೆಲವು ನಿಬಂಧನೆಗಳು ಉಂಟು. ಹೀಗೆ ಮಾಡಬೇಕು ಅಂತ ಒಂದೇ ಕಂಟ್ರಿ ವೈಸ್, ಒಂದೇ ಒಂದು ಥಿಮ್ಯಾಟಿಕ್ ಆಗಿ, ಒಂದೇ ಯಾವುದೋ ಒಂದೇ ಸಬ್ಜೆಕ್ಟಿನ ಮೇಲೆ ಹೀಗೆಲ್ಲ ಉಂಟು. ಅದಕ್ಕೆ ತುಂಬ ಕಲೀಲಿಕ್ಕೆ ಉಂಟು. ಹಾಗೆ ಒಂದೊಂದೇ ಕಲಿತಾ ಬಂದೆ ನಾನು. ಹಾಗೆ ಕಲಿತು ನನ್ನ ಮೇಜರ್ ಇರುವಂಥದ್ದು ಅಂಚೆ ಚೀಟಿಗಳಲ್ಲಿ ಚಿಟ್ಟೆಗಳಲ್ಲಿ ಅದು ನನ್ನ ಹತ್ರ 1200 ಚಿಲ್ಲರೆ ಸ್ಟ್ಯಾಂಪ್ಸ್ ಇದೆ. ಇಡೀ ಜಗತ್ತಿದ್ದು. ನಮ್ಮ ಭಾರತದಲ್ಲಿ ಕೇವಲ ಒಂದು 10-20 ಸ್ಟ್ಯಾಂಪ್ ಮಾತ್ರ ರಿಲೀಸ್ ಆಗಿದೆ. ಆದರೆ ಜಗತ್ತಿನಾದ್ಯಂತ ತುಂಬ ರಿಲೀಸ್ ಆಗಿದೆ. ಹಾಗಾದರೆ ನನ್ನ ಅಷ್ಟು ದೊಡ್ಡ ಸಂಗ್ರಹ ನನಗೆ ಉಂಟು. ಅದರಲ್ಲಿ ಒಂದು ತುಂಬ ಸಂಗ್ರಹ ಫಸ್ಟಿಗೆ ನನಗೆ ಕೊಟ್ಟದ್ದು ಹರೀಶ್ ಅವರು. ನೋಟ್ಸ್, ಸ್ಟ್ಯಾಂಪ್ಸ್ ಮತ್ತು ಕಾಯಿನ್ ಒಂದು ಆಲ್ ಓವರ್ ದ ವರ್ಲ್ಡ್ ಇದು ಒಂದೊಂದು ಸೆಟ್ ಆಫ್ ಕಲೆಕ್ಷನ್ ಇದೆ. ಮತ್ತು ಸ್ಪೆಷಲ್ ಕವರ್ಸ್, ಅದು FDC ಹೇಳ್ತಾರೆ, ಫಸ್ಟ್ ಡೇ ಕವರ್ಸ್, ಸ್ಪೆಷಲ್ ಕವರ್ಸ್, ಅದೊಂದು ಸೆಟ್ಟಿಂಗ್ಸ್ ಎಲ್ಲ ಒಳ್ಳೆಯದಿದೆ. ಬಟ್ ಈಗ ಹೇಗೆಂದರೆ ಇದು ತುಂಬ ಜನಕ್ಕೆ ನಮಗೆ ಗೊತ್ತಿಲ್ಲ ಇದು ವಿಷಯ, ಯಾರ ಹತ್ರ ಏನಿದೆ ಹಾಗೆ ಅಂತ. ಸೊ ನಾವೀಗ ಎಕ್ಸಿಬಿಟ್ ಮಾಡಿದ್ದ ನಿಂತರೆ ನಮಗೆ ಗೊತ್ತಾಗ್ತದೆ ಯಾರ ಹತ್ರ ಏನು ಉಂಟಂತೇಳಿ. ಇಲ್ಲಾಂದರೆ ಯಾರಿಗೂ ಇದು ಇನ್ಫಾರ್ಮೇಷನ್ ಇರುವುದಿಲ್ಲ. ಮತ್ತು ಯಾರು ಇಟ್ಕೊಂಡು ಇದನ್ನು ಯಾರು ತಿರುಗುವುದಿಲ್ಲ ಇಟ್ಕೊಂಡು. ಸೊ ಮತ್ತು ಮೌತ್ ಟು ಮೌತ್ ಹೋಗಿ ನಾವೀಗ ಎಕ್ಸಿಬಿಟ್ ಮಾಡಿ ಸ್ಕೂಲಲ್ಲಿ ಎಲ್ಲ ಎಕ್ಸಿಬಿಟ್ಸ್ ಎಲ್ಲ ಮಾಡ್ತಾ ಇರ್ತೇವೆ. ₹5 ಕೋಟಿ ಮುಂಗಡ ಲೀಸ್ ಪ್ರೀಮಿಯಂ, 12% ಲೀಸ್ ಹೋಲ್ಡ್ ಆದಾಯದ ಪಾಲು, ಯೋಜನೆ ಆದಾಯಗಳು 30 ವರ್ಷಗಳ ರಿಯಾಯಿತಿ ಅವಧಿಯೊಂದಿಗೆ 18% ಇಕ್ವಿಟಿ, ಉನ್ನತ ಶಿಕ್ಷಣ ಇಲಾಖೆ, CPC ಪಾಲಿಟೆಕ್ನಿಕ್ ಮೈಸೂರು ಸಂಸ್ಥೆಯ ಕಟ್ಟಡದ ನವೀಕರಣ, ಹೊಸ ಸಂಸ್ಥೆಯ ಕಟ್ಟಡದ ನವೀಕರಣ, ಆಡಿಟೋರಿಯಂ ಅನ್ನು ಒಳಗೊಂಡಂತೆ
ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ತಲಾ 70 ಕೋಟಿ ರೂಪಾಯಿಗಳು ಹಾಗೂ 50 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಒದಗಿಸಿರುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಸರ್ಕಾರ ನೀಡಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ 2 ಟೈರ್ ಕಾಟ್ಗಳನ್ನು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಟೆಂಡರ್ ಮೂಲಕ ಖರೀದಿಸಲು ಒಪ್ಪಿಗೆಯನ್ನು ನೀಡಿದೆ. ರಾಜ್ಯ ಪುರಸ್ಕೃತ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪುರಸ್ಕೃತ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಆಫ್ ಐಕಾನಿಕ್ ಟೂರಿಸಂ ಡೆಸ್ಟಿನೇಷನ್ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯ ತಾತಗುಣಿಯಲ್ಲಿರುವ ರೋರಿಚ್ ಮತ್ತು ದಿಲ್ಕಾರಾಣಿ ಎಸ್ಟೇಟ್ನಲ್ಲಿ ಪರಿಸರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಭಿವೃದ್ಧಿಪಡಿಸುವ 99 ಕೋಟಿ 17 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಸಂಬಂಧಿಸಿದಂತೆ ಮೊದಲನೇ ಹಂತದ ಕಾಮಗಾರಿಯನ್ನು 55.33 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳುವುದಕ್ಕೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ತಂದಿರತಕ್ಕಂಥ ವಿಷಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ AY ಮತ್ತು PHH ಪಡಿತರ ಫಲಾನುಭವಿಗಳಿಗೆ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ಗಳನ್ನು ಪೌಷ್ಟಿಕ ಆಹಾರ ಕಿಟ್ 61.19 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ವಿತರಿಸುವ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.